For business and personal promotions, please contact 9686376663. ಯಾವ ಅಭಿಮಾನಿಗಳು ಏನಾರು ಮಾತಾಡಾರ ಮಲ್ಲಮ್ಮ ನಿಮ್ ಏಜ್ನಾರ ಯಾರು ಮಾತಾಡಿದ್ರ ಫೋನ್ ಹಚ್ಚಿ ನೇಮ ಮಲ್ಲಮ್ಮ ಚಂದ ಆಡಿದೀಯ ಹಂಗ ಹಿಂಗೆ ಅಂತ ಮಾತಾಡ್ತಿದ್ರ? ಸರಿ ಫೋನ್ ಎಲ್ಲ ಕಡೆ ಫೋನ್ ತುಂಬಾ ಕಷ್ಟ ಆಗಿದೆ ಅಷ್ಟೇ. ಈಗೆಲ್ಲ ಬಾಳ ಹೌದಾ ಬಾಳ ಮಂದಿ ಫ್ಯಾನ್ಸ್ ಇದಾಗ್ಯಾರ. ಆಮೇಲೆ ಇಲ್ಲಿ ಹುಡ್ಕೊಂಡು ಮನೆ ಅಲ್ಲಿಗೆ ಜಾತ್ರೆಗೆ ಹೋಗಿದ್ದ ಯಾರೇ ಫೋಟೋ ಕೊಡ್ಬೇಕು ಇದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದೀವಿ. ಸೊ ಅದನ್ನು ಮಾತ್ರ ನೀವು ಮಿಸ್ ಮಾಡಬೇಕು. ನಿಮ್ಗೆ ಎಷ್ಟೇ ಸುಸ್ತಾಗಿರಿ ಒಂದು ಸೆಕೆಂಡ್ ನಿಂತ್ಬಿಟ್ಟು ಒಂದು ಸ್ಮೈಲ್ ಮಾಡಿ ಅಲ್ಲ ಅದು ನಿಜ. ಮನೆ ಅಲ್ಲಿ ಜಾತ್ರೆ ಇದಕ್ಕೆ ಹೋಗಿದ್ದಲ್ರಿ ದೇವ್ರಿಗೆ. ಅಲ್ಲ ರೀ ನಮ್ಮೂರ್ ಕಡೆ ಹೋಗಿದ್ನಲ್ಲ ಮನೆ ಹೋಗಿದ್ದಲ್ಲ ಮಲ್ಲಮ್ಮ ಸುತ್ತಾಡಕ್ ಹೋಗ ಅಂತಂದ್ರಿ ಅಲ್ಲಿ ನೀವು ಮನಸ್ಸರ್ ಅಂದ್ರಂತ. ಅಲ್ಲಿ ಬ್ಯಾಡ ಸುದ್ದಿ ಜಾತ್ರಿ ನಮ್ಮ ಅಕ್ಕನ ನಳೆ ಏನಂತನ್ರಿ ಈಕಿಗೆ ನಮ್ಮ ಅಕ್ಕನ ನಳೆ ರೀ ಅವ್ನು ಬಂದಿದ್ದಾರ ಅಲ್ಲಿಗೆ ಅವ್ ಏನ್ ಅನ್ಬೇಕ್ರಿ ಈಕಿ ಸಾಲಿ ಕಲ್ತಿಲ್ಲ ಏನು ಕಲ್ತಿಲ್ಲ ಈಕಿ ಪೊಲೀಸರು ಬೆನ್ನ ಹತ್ಯಾರ ಅಂತ ಎಲ್ಲರೂ ನಗದ ಸಿನಿಮಾ ಮಾಡ್ತಾರೆ ಅಂತ ಕೇಳ್ಪಟ್ವಿ ಮ್ಯಾಮ್. ಹೌದಾ ಸಿನಿಮಾಗಳ ಅವಕಾಶ ಬಂದಿದೆ ಅಂತ ಕೇಳ್ಪಟ್ಟೆ. ಅಂದ್ರೆ ಅದು ಮುಹೂರ್ತ ಆಗಿದೆ. ಬಿಗ್ ಬಾಸ್ ಇಂದ ಬಂದ ತಕ್ಷಣ ಅನುಬಂಧ ಅವಾರ್ಡ್ಸ್ ಗೆ ಹೇಳಿದ್ರು. ಪ್ರಾಕ್ಟೀಸಿಗೆ 5 ದಿನ ಹೋಗಕ್ಕಿತ್ತು, 5 ದಿನ ಕಳ್ಸಿಕೊಟ್ಟಿದ್ದೀನಿ. ಮತ್ತೆ ಅನುಬಂಧ ಅವಾರ್ಡ್ಸ್ ಗೆ 2 ದಿನ ಹೋಗಿ ಬಂದ್ರು. ಅದಕ್ಕಿಂತ ಮಜಾ ಇದ್ದಿದ್ದು ಮಲ್ಲಮ್ಮನ ನನ್ನ ಸತೀಶ್ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ ಅವ್ರದ್ದು ಮಗ ಫೇಲ್ ಆಗಿದ್ದ ಪಾರ್ಟಿ ಕಳ್ಸಿದ ಜೊತೆಯಲ್ಲಿ ಅವ್ರ ಮಕ್ಳು ಅಂಬರೀಷು ಎಲ್ಲ ಹೋಗಿದ್ರು ಜೊತೆಲಿ. ಅಲ್ಲಿ ಹರ್ಷ ಅಂತ ಕೂಗಕ್ಕಿದಲ್ಲ, ಇವರು ಹರೀಶ ಅಂತ ಕೂಗ್ತಿದ್ದಾರೆ. ನಂಗೆ ಆ ವಿಡಿಯೋ ನೋಡಿ ಅದೇ ಫೇಮಸ್ ಆಗ್ಯದಂತ್ರಿ ಅದು. ತುಂಬಾ ಆದ್ಮೇಲೆ ಆ ಹುಡುಗನ ಜೊತೆ ಕೂತ್ಕೊಂಡು ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಅದು ಮಾತ್ರ ಮರೆಯಕ್ಕ ಹಂಗೆ ಕೇಳ್ಬೇಕು. ಸತೀಶ್ ಅವ್ರನ್ನ ಭೇಟಿ ಮಾಡಿದ್ದಿಲ್ಲ, ಏನ್ ಅನ್ಸ್ತಾರ ಅವ್ರ ಬಗ್ಗೆ ನಿಮಗೆ? ಚೆನ್ನಾಗ್ಯಾರ ಅವ್ರು. ಒಂದ್ಸಲ ಬಂದಿ ಇಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಲೆಮನ್ ಟೀ ಕುಡ್ದೋದ್ರಿ. ಅದೇ ಪ್ರಾಕ್ಟೀಸ್ ಹೋಗಿದ್ರಲ್ಲ. ಎಷ್ಟೋ ಕೋಟಿ ನಾಯಿ ನೋಡಿದ್ರಿ? 50 ಕೋಟಿ ನಾಯಿ ಅಂತಲ್ಲ ಏನರಿ ಹೇಳ್ತಾನ್ರಿ ಸುಮ್ಮ ಅನ್ಬೇಕು ನಾವು. ಅಲ್ಲ ರೀ 5 ಲಕ್ಷದ ಗ್ಲಾಸ್ ಅಂತ, ಎಷ್ಟೋ ಲಕ್ಷದ ಜಾಕೆಟ್ ಅಂತ, 2 ಲಕ್ಷ 2 ಲಕ್ಷ ಅಂತ ನೋಡಿದ್ರಿ. ಅವ ಹಂಗೇಳಿ ಫೇಮಸ್ ಆಗಿನಂತ. ನನಗ ನಾ ಏನ್ ಅನ್ಕೊಂಡೆ ಗೊತ್ತೇನ, ಡಾಕ್ ಸತೀಶ್ ನಿಮಗ್ ಫ್ರೆಂಡ್ ಅಂತ ಮಾಡಿನ. ಹೋಗಿ ಹರ್ಷ ಅಂತ ಹೋಗಿ ಅವರು ತುಂಬಾ ಸಲ ಕಾಲ್ ಮಲ್ಲಮ್ಮ ಅವರು ಆಚೆ ಬಂದ್ಮೇಲೆ ನನಗೆ ಮಾತಾಡ್ಕೊಂಡು ಹೇಳಿದ್ರು ಈ ಥರ ಒಂದು ನನ್ನ ಪಾರ್ಟಿ ಇದೆ ಬರಬೇಕು ಅಂತ. ಆ ಟೈಮಲ್ಲಿ ಮಲ್ಲಮ್ಮ ಊರಲ್ಲಿದ್ರು. ಅದಾದ್ಮೇಲೆ ನಮ್ಮನ್ನು ಕರೆದಿದ್ರು, ನಮಗೆ ಹೋಗೋಕ್ಕಾಗಲಿಲ್ಲ ಕಾರಣ ಅಂತ. ಅದಾದ್ಮೇಲೆ ಇದಕ್ಕೆ ಅವ್ರ ಮಗನ ಫೇಲ್ ಪಾರ್ಟಿಗೂ ಕರ್ತಿದ್ರು. ಬಟ್ ನಾವು ಇವ್ರನ್ನ ಅವ್ರ ಜೊತೆ ಮಾಡಿ ಕಳಿಸ್ತೀವಿ. ನಮಗೆ ಬೇರೆ ಮಗ ಫೇಲ್ ಆದ್ರೆ ಪಾರ್ಟಿ ಕೊಟ್ಟರು. ಅಲ್ವೇ ನಿನ್ನ ಮಗ ಫೇಲ್ ಆದ್ರೆ ನೀವು ಪಾರ್ಟಿ ಕೊಟ್ಟೇನೆ? ಹೊಡೆದು ಹೊರಗೆ ಹಾಕ್ತಾರೆ. ಅದೇಂದೇನೋ ಅವನಿಗೆ ಏನಂದ್ರಿ? ಯಪ್ಪ ಈ ಸಲ ಸೋತಿದಿ, ಮುಂದಿನ ಸಲ ಗೆದಕ್ಕೆ ಪಾರ್ಟಿ ಕೊಡತ್ ನಾ ಅಂತೀನಿ. ಮಲ್ಲಮ್ಮ ಹಂಗ ಅನ್ಬೇಡ, ಅವ್ನಿಗೆ ಸೋಲಿಸ್ತೀನಿ ನಾ, ಸೋಲಿಸ್ಕೆ ಹೀರೋ ಮಾಡ್ತಾನಂತ್ರಿ. ರೆಗ್ಯುಲರ್ ಆಗಿ ಫೋನ್ ಹಚ್ಚೋದು ಯಾರ? ಬಿಗ್ ಬಾಸ್ ರಕ್ಷಿತಾ ಯಾವ ಬಿಜಿ ಅನ್ರಿ ನಾ ಯಾರ ಮನೆ ಕರ್ದ ತಗೊಂಬಂದಿರಿ ಮನೆ ಹೋದಾಗ. ಮನೆಗೆ ಯಾರ ಕರ್ದಿಲ್ಲ? ಯಾರು ಮನೆಗೆ ಮನೆಗೆ ಬಾ ಮಲ್ಲಮ್ಮ ಅಂತ ಎಲ್ಲ ಕರಿತಾರ. ಮಾತಾಡ್ಸಿದ್ರ ಆಕೆ, ಆದ್ರ ನಂಬರ್ ತರ್ಲಿಲ್ಲ ಆಕಿದ್, ಸಿಗ್ಲಿಲ್ಲ ಆಕಿ ನಂಬರ್ ನಾ ಕೊಡ್ದೆ. ನಾನು ಹತ್ರ ಐತಿ ಕೊಡು ಮಾತಾಡಮ್. ಈಗ ಮತ್ತೆ ಯಾರು ಕಾಲ್ ಮಾಡಿಲ್ಲ? ನಮ್ಮ ರಕ್ಷಿತಾ ಕಾಲ್ ಮಾಡ್ತಾಳೆ. ಮಾಡ್ತಾರ ಆಕಿನ್ ಕಾಲ್. ಗಂಡು ಹುಡ್ಕೋದ ನೀವ ಮಾಡ್ತೀರಾ ಅನ್ಕತಿ? ಮದ್ವೆಗಿದ್ವಿ ಮಾಡ್ಕೋಬೇಕ್ರಿ ನಾವು ಹುಡುಕಿದ ಗಂಡ. ಕಾವ್ಯ ಬಿಟ್ಟಾಗಿದ್ಲ? ಅವಾಗ ಭೇಟಿಯಾಗಿದ್ರ ಅಲ್ಲೇ, ಮತ್ತಿಲ್ಲ. ಮತ್ತೇನು ಮಾತಾಡಂಗಿಲ್ಲ. ಮನಿಗೆ ಗಿನಿ ಕರ್ದಿಯೋದ ಏನು ಕರ್ದಿಲ್ಲ ಯಾರೋ ಮನೆಗೆ? ಮನಿಗೆ ಧನುಷ್ಯ ಕರ್ದಾನ, ಇದು ಪಾರ್ಟಿ ಅದ ಬಾರ ಅಂತ ಹೇಳಿ. ನೀವು ಪಾರ್ಟಿ ಹೊಂಟಿರಂಗಂದ್ರ ಎಲ್ಲಿ ಹೋಗೋದ್ ಬಿಡ್ರಿ. ಫೇಶಿಯಲ್ ಗೀಶಿಯಲ್ ಮಾಡ್ಸಿದ್ನಲ್ಲ ಮನೆ ಅಂದ್ರೆ ಬೆಳ್ಳಗಾಗಿ ಫೇಶಿಯಲ್ ಏನು ಮಾಡಿಲ್ಲ. ಇದು ಇಲ್ಲ ನಮ್ಮ ನೀಟಾಗಿಂದ ಬೆಳ್ಳಗಾಗಿರೋದು. ನಮ್ಮ ಮಾಸ್ಟರ್ ಒಂದ್ ಅಗಸಿದ್ದೆ ಕಟ್ಟರೆ ಅದು ಕುಡಿಯಕತ್ತೀನಿ. ಹೌದೌದು. ಈಗ ನಾವು 3 ಮಂದಿ ಮಾತಾಡತ್ತೀವಿ, ಒಬ್ರು ಮಿಸ್ ಆಗತ್ತಾರ. ಯಾರು ಹೇಳ್ರಿ? ನಿಮ್ ಮನೋಜ್ ಸರ್. ಮನೋಜ್ ಸರ್ ಫೋನ್ ಹಚ್ಚಲಿಲ್ಲ ಅಂದ್ರೆ ಇದು ಇಂಟರ್ವ್ಯೂ ಇನ್ಕಂಪ್ಲೀಟ್ ಆಕತಿ. ಇಲ್ಲ ಸೂಟ್ ಅಲ್ಲಿ ಇದ್ರ ಎತ್ತಲ್ಲ ರೀ. ಪ್ರಾಂಕ್ ಮಾಡ್ಬೇಕು ನೀವು. ಏನ್ ಮಾತಾಡ್ಬೇಕು? ಹೆಂಗಾರ ಪ್ರಾಂಕ್ ಮಾಡಿ, ಒಟ್ಟ ಪ್ರಾಂಕ್, ಸೀರಿಯಸ್ ಪ್ರಾಂಕ್
ಮಲ್ಲಮ್ಮ ನೀವು ಮನಸ್ಸರಿಗೆ ಹೇಳಿ ಮೇಡಮ್ ಅವರು ನನ್ಗೆ ಕೆಲಸ ಬಿಟ್ಟು ಹೋಗಂತ ಹೇಳ್ತಿದ್ದಾರೆ. ಯಾಕೋ ಬೇಜಾರಾಗ್ಯಾರ ಬೆಳಗಿಂದ. ಅದ್ರಲ್ಲಿ ನಮ್ದ್ರಲ್ಲಿ ಹಚ್ಚಿರಿ, ಇದ್ರ ನಿಮ್ದ್ರಿ ಬೇಡ, ನಿಮ್ದ್ರಾಗ ಹಚ್ಚಿದ್ರ ನಿಮ್ದ್ರಾಗ ಹಚ್ಚಿದ್ರ ಮಾಸ್ಟರ್. ಅಯ್ಯಪ್ಪ ಸಕ್ಕತ್. ಎತ್ತಂಗಿತ್ತಾರ ಒಂದ್ 2 ಡ್ರಿಂಕಿಗೆ ಎತ್ತಿದ್ರು. ಹಲೋ ಸರ್. ಯಾವ ಸರ್ ಬೇಕಿತ್ತು ನಿಮ್ಗೆ? ಎಲ್ಲಿದ್ರಿ? ನಾವು ಭೂಮಿ ಮೇಲೆ ಇದೀವಿ. ಇದು ಗೊತ್ತಾಯ್ತು ಬಿಡ್ರಿ. ನೀವೆಲ್ಲಿದ್ದೀರಾ? ಚಂದ್ರನ್ ಮೇಲೆ. ನಮ್ದೊಂದು ಪ್ರಾಬ್ಲಮ್ ಆಗ್ಯದ್ರಿ. ಪ್ರೋಗ್ರಾಮ ಏನ್ ಫುಲ್ ಬಿಸಿನಾ? ಬಿಜಿ ಇಲ್ಲ ರೀ, ಕೆಲಸ ಬಿಟ್ಟು ಹೋಗಲ್ಲ. ಕೈಗೆ ಸಿಗಂಗೆ ಇಲ್ಲ. ಕೈಗೆ ಸಿಗಂಗಿಲ್ಲ ರೀ, ಕೆಲಸ ಬಿಟ್ಟು ಹೋಗಲಕತ್ತಾರ ಮೇಡಮ್ ಅವ್ರಿ. ಹಿಂಗ ಅರ್ಧದಲ್ಲಿ ಕೈ ಕೊಟ್ರು ಮೇಡಮ್ ಅವ್ರಿ, ಹಂಗ್ ಮಾಡ್ಬೇಕ್ರಿ. ಕೆಲಸ ಬಿಟ್ಟು ಹೋಗಲಕತ್ತಾರ. ಮೇಡಮ್ ಕಾಲ್ ಮಾಡ್ತಾ ಇದಾರೆ. ಅದೇ ಏನ ಒಂದು ಕಳವಾಗ್ಯದಂತ್ರಿ ಇಲ್ಲಿ, ಅದು ನನ್ ಮೇಲೆ ಬಂದದ್ರಿ, ಹೋಗಲಕತ್ತಾರ. ಏನು ಇಷ್ಟೊಂದು ಸೀರಿಯಸ್ ಆಗಿ ಕರ್ಯವ ಇಲ್ಲ ಮೇಡಮ್ ಅವ್ರ ಇನ್ನ ಬಂದಿಲ್ಲ ರೀ. ಅದೇ ಮೇಡಮ್ ಕಾಲ್ ಬರ್ತಾ ಇದೆ. ಮತ್ತೆ ಅವ್ರು ಎಲ್ಲಿ ಅದಾರ, ಇನ್ನ ಬಂದಿಲ್ಲ ಅವ್ರು. ನೀವು ಮಾತಾಡಿ ಸ್ವಲ್ಪ. ಯಾರ ಜೊತೆ? ಮೇಡಮ್ ಜೊತೆನಾ? ಯಾವತ್ತು ಅವ್ರ ನಿಮ್ ಮೇಲೆ ಆತರ ಅಪವಾದ ಹಾಕೋದ್ರಿಂದ ನಿಂದಿದು 10 ರೂಪಾಯಿ ಆಕ್ಟಿಂಗ್ ಅಂತ ನನ್ಗೆ ಗೊತ್ತು. ಆಯ್ತಾ? ಅಲ್ಲಿ ಯಾರೋ 1 ರೂಪಾಯಿ ಆಕ್ಟಿಂಗ್ ಮಾಡು ಅಂತ ಹೇಳಿದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇದೀರ ಅಲ್ವಾ? ಇಲ್ಲ ಸರ್. ಏನ್ ಅಳ್ತಾ ಇದೀರಾ, ನಗ್ತಾ ಇದೀರಾ? ಇಲ್ಲ ಸರ್, ಕರೆವ ಸುಳ್ಳು ಅಲ್ಲ. ನನ್ನನ್ನ ಫಸ್ಟ್ ಆಫ್ ಆಲ್ ಸರ್ ಅಂತಾನೆ ಕರಿಯ, ಅಂದ್ರೆ ಬರೀ ಸರ್ ಅಂತ ಕರಿಯಲ್ಲ. ಅಲ್ಲೇ ಗೊತ್ತಾಯ್ತು. ಮಾಸ್ಟರ್ಗೆ ಕೇಳಿ ನಾ ಸುಳ್ಳಾಡ್ತಾರ ಅಂತ ಡ್ರಾಮಾ ಮಾಡಕ್ ಅಂತದ್ರಲ್ಲಿ 108 ವಸ್ತುಗಳನ್ನ ಬಿಟ್ಟು ಹೋಗಿರ್ತೀವಿ. ಇಲ್ಲಿ ಇವರು ಕಾಲ್ ಮಾಡ್ತಾ ಇದಾರೆ ಮೇಡಮ್. ಒಂದ್ ನಿಮಿಷ ನೋಡೋಣ, ಕೇಳ್ತೀನಿ. ಏನ್ ಕತೆ ಮಾಡಿದೀರಾ, ಏನ್ ಸರ್ಕಸ್ ಮಾಡಿದೀರಾ ಅಂತ ಕೇಳಿ. ಏನು ಅಲ್ಲ, ಅದು ಒಂದು ಕಟ್ಟಿಂಗು ಇದ ಕಳುವೇನ್ ಮಾಡಿಲ್ಲ. ಮಾತನಾಡುತ್ತಿರುವ ವ್ಯಕ್ತಿಯು ಕೆಲಸದಿಂದ ತೆಗಿಯೋಣ. ಯಾಕೆ? ಒಂದ್ ನಿಮಿಷ, ಏನು ಹೀಗೆ ಕೂತ್ಕೊಂಡು ನಾಟ್ಕಾಡ್ತಾ ಇದ್ದೀರಾ? ಏನಕ್ಕೆ ನಾಟ್ಕಾಡೋಣ? ಏನಕ್ಕೆ? ಮತ್ತೆ ಕೆಲಸದಿಂದ ತೆಗಿಯೋದು ಏನು 1-2 ಎಕ್ಸ್ಪೆನ್ಸಿವ್ ಥಿಂಗ್ಸ್ ಮಿಸ್ಸಿಂಗ್. ಕಾಣೆ ಆಗಿದೆಯಾ? ಅಲ್ಲಿ ಕ್ಯಾಮ್ರಾ ಇದೆಯಲ್ಲ, ಚೆಕ್ ಮಾಡಿ. ಚೆಕ್ ಮಾಡಿದ್ವಿ. ಕ್ಯಾಮ್ರಾ ಕಟ್ಟಾಕ್ಬಿಟ್ಟಿದಾರಾ? ಇಲ್ಲ, ಕ್ಯಾಮ್ರಾ ಇದೆ, ಬಟ್ ಏನಾಗಿದೆ ಆ ಕಡೆ ತಿರ್ಗಿಸಿಟ್ಟಿದ್ದಾರೆ. ಆ ಕಡೆ ತಿರ್ಗಿಸಿಟ್ರೆ ಆ ಕಡೆ ತಿರ್ಗಿಸಿಟ್ರೆ ಅದು 360 ಡಿಗ್ರಿ ಅಲ್ವಾ? ಇಲ್ಲ, ಅದನ್ನ ಹಿಂಗ್ ಮಲಗಿಸಿಟ್ಟಿರೋದು. ಗೊತ್ತಿಲ್ಲ. ಇವಾಗ ಮಾಸ್ಟರ್ ಜಿ ನೆನ್ನೆ ಬಂದೇ ಇಲ್ಲ, ಟೈಲರು ನೆನ್ನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಏನ್ ಮಾಡ್ಲಿ ಹೇಳಿ. ಮುಂದಿನ ದಿನ ಹೆಂಗೋ ಅವ್ರ ಮುಂದೆ ನಾನು ಆಕ್ಟ್ ಮಾಡ್ಬೇಕು ಅಲ್ಲಪ್ಪ, ನಾನು ಒಟ್ಟಿಗೆ. ಅವ್ರು ನನ್ನನ್ನೇ ಮೀರಿಸ್ ಬಿಡ್ತಾರೆ ಅನ್ಸುತ್ತಲ್ಲ. ಏನ್ ಇಮೋಷನ್ ಅಪ್ಪ. ಸೀರಿಯಸ್ ಆಗಿ ಹೇಳಿದ್ರೆ ವೈ ಯು ನಾಟ್ ಟೇಕಿಂಗ್ ಇಂತ ನಾಟಕಗಳೇನು ಬೇಡ. ಇನ್ ಕೇಸ್ ಅಲ್ಲಿ ಯಾರು ಹೇಳಿದ್ರೆ ನೀವಂತ ಅವ್ರನ್ನ ಕೆಲ್ಸದಿಂದ ತೆಗಿಯಲ್ಲ ಅಂತ ನನ್ಗೆ ಗೊತ್ತು. ಆಯ್ತಾ? ತೆಗಿಲ್ಲ ಅಂತ ನಿಮ್ಮನ್ನ ಕೇಳಿ ಸಜೆಷನ್ ಕೇಳ್ತಾರೆ. ಈ ತರ ತೆಗಿಬೇಕು ಹಿಂಗೆಲ್ಲ ಮಾಡೋರ್ನ ಹೆಂಗ್ ಬಿಟ್ಕೊಂಡು? ಅವರೇ ತಗೊಂಡಿದ್ದು ಅಂತ ಯಾರು ಹೇಳಿ? ನನ್ನ ಹತ್ರ ಪ್ರೂಫ್ ಇದೆ, ನಾನು ತೋರಿಸ್ತೀನಿ. ಕ್ಯಾಮ್ರಾದಲ್ಲಿನ ಕ್ಯಾಮ್ರಾ ಆ ಕಡೆ ಮಲ್ಕೊಂಡಿತ್ತಲ್ಲ, ಮಲ್ಕೊಂಡಿದ್ರು ಅದು ರೆಕಾರ್ಡ್ ಆಗಿದೆ. 365 ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಾಗುತ್ತಲ್ಲ. ಗೊತ್ತಾಗಿತ್ತು ಹೇಳ್ತಿರೋದು. ನಾನು ನಿಮಗೆ ಅದು ಕಳಿಸ್ತೀನಿ, ಬೇಕಾದ್ರೆ ನೋಡಿ. ಹೌದಾ? ಮಲ್ಲಮ್ಮ ಏನಾದ್ರು ನಿಜವಾಗ್ಲೂ ಆ ತರ ಮಾಡಿದ್ರೆ ಕ್ಲಾಸಿಗೆ ಅವ್ರನ್ನ ಕಳಿಸ್ತೀವಿ ಮತ್ತೆ. ಆಗ್ಲಿಲ್ಲ ಮಲ್ಲಮ್ಮ, ಪ್ರಾಂಕ್ ಮಾಡಕ್.
ಹೇಳಕ್ಕಾಗ್ಲಿಲ್ಲ ರೀ. ನಿಮಗೆ ಕೇಳುವ ಮುಂದಿನ ಧ್ವನಿ ಸುಮನ್ ಚಾನೆಲ್ ಕಡೆಯಿಂದ ಮಾತನಾಡಿ. ಸರ್ ಮನೋಜ್ ಸರ್ ನಮಸ್ತೆ. ಹಾಯ್ ನಮ್ಮತ್ತೆ, ಹೇಗಿದ್ದೀರಾ? ಯಾ ಸರ್ ಸೂಪರ್, ನೀವ್ ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ. ನೋಡಿ ಸರ್, ಕನ್ನಡ ಸರ್. ಸುಮನ್ ಟಿವಿ ತೆಲುಗುಲಿದೆ ಇತ್ತು, ಈಗ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದೆ. ಈ ಕನ್ನಡದಲ್ಲಿ ನಾವು ಋಷಿ ಇವೆಂಟ್ ಮಾಡಿದಾಗ ಇವ್ರು ಬಂದಿದ್ರು ಕನ್ನಡದಲ್ಲಿ, ಅಂದ್ರೆ ನಾನೊಂದು ತೆಲುಗಲ್ಲಿ ಕೊಟ್ಟಿದ್ದೆ. ಹೌದು ಸರ್, ಹೌದು. ಆಮೇಲೆ ಅವರು ಸುಮನ್ ಟಿವಿ ಕನ್ನಡದಲ್ಲಿ ಹೌದೌದೌದು ಸರ್. ಬಟ್ ಆದ್ರೆ ಆಯ್ತು ಸರ್. ಬಟ್ ಆದ್ರೆ ನೀವ್ ಇಲ್ಲಿ ಮಿಸ್ ಮಾಡ್ಕೋತಾ ಇದ್ವಿ ನಿಮ್ಮನ್ನ, ಎಲ್ಲಾ ಸ್ಟೋರಿ ಎಲ್ಲ ಹೇಳಿದ್ರು. ಬಟ್ ಆದ್ರೆ ನಿಮ್ಮ ವಿಡಿಯೋಸ್ ಮಲ್ಲಮ್ಮನ್ ಜೊತೆ ನಿಮ್ದು ವಿಡಿಯೋಸ್, ಮೇಡಮ್ ವಿಡಿಯೋಸ್ ಹಾಕೋದಿದೆಲ್ಲ ಎಲ್ಲ ಇದೆ ಅಲ್ಲ, ದಟ್ ಈಸ್ ವೆರಿ ನೈಸ್. ನನಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಅಂಡ್ ಬಹುಶಃ ಮಲ್ಲಮ್ಮ ಇವತ್ತು ಈ ಸ್ಥಾನದಲ್ಲಿದ್ದಾರೆ ಅಂತ ಅಂದ್ರೆ ಅವ್ರ ಬೆನ್ನೆಲುಬಾಗಿ ನೀವಿಬ್ರು ನಿಂತಿದ್ದೀರಿ. ಬಟ್ ತುಂಬಾ ಖುಷಿ ಆಗತ್ತೆ ಸರ್, ಅದೇ ತರ ಇರಿ. ಅಂಡ್ ನಿಮ್ ಜೊತೆಗೂ ಒಂದ್ಸಲ ಮಾತಾಡ್ಬೇಕು ಮಲ್ಲಮ್ಮನೊಟ್ಟಿಗೆ. ಬಟ್ ನಾನು ಅದನ್ನು ಒಂದು ಇಂಟರ್ವ್ಯೂ ಸಪ್ರೇಟ್ ಆಗಿ ತಗೋತೀನಿ, ನಿಮ್ ಶೆಡ್ಯೂಲ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು. ಬಟ್ ಯಾ ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕೊನೆಗೂ ಇಂಟರ್ವ್ಯೂ ಮಾಡಿದ್ದಕ್ಕೆ. ಓಕೆ ಫೈನ್. ಪಲ್ಲವಿ ಮ್ಯಾಮ್, ನಂಗೆ ತುಂಬಾ ತುಂಬಾ ಖುಷಿ ಆಯ್ತು. ಬಹುಶಃ ಇಷ್ಟು ಜನರದ್ದು ಇಂಟರ್ವ್ಯೂ ಮಾಡಿದ್ರೆ ಮಲ್ಲಮ್ಮಂದು ಭಾಳ ಖುಷಿ ಕೊಟ್ಟಂತ ಇಂಟರ್ವ್ಯೂ ನನಗೆ. ಯಾಕಂದ್ರೆ ನಮ್ಮೂರು ಕಡೆಯವರು, ನಮ್ ಕಡೆಯವ್ರು ಸಿಕ್ಕಾಗ ಖುಷಿನೇ ಬೇರೆ. ಆ ಸಂತೋಷ ಮನ್ಸ್ ಬಿಚ್ಚಿ ಮಾತಾಡಿದ್ವಿ. ಅಲ್ಲಿ ಕುಂತ ಎಷ್ಟೋ ತನಕ ಏನೇನ್ ಮಾತಾಡಿದ್ವಿ, ನಮ್ಮ ಊರ್ ಕಡೆ ಹಂಗಿರ್ತತಿ ಹಿಂಗಿರ್ತತಿ ಅಂತಂದೆಲ್ಲ ಮನ್ಸ್ ಬಿಚ್ಚಿ ಮಾತಾಡಿದ್ವಿ. ಭಾಳ ಖುಷಿ ಆತ್ ಮಲ್ಲಮ್ಮ. ಎಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ, ಹಿಂಗ ಬೆಳಿ, ಖುಷಿಯಾಗಿ ನೀವು ಬೆಳೀರಿ, ನಾವು ಬೆಳಮ್, ಎಲ್ಲಾರು ಬೆಳಮ್ರಿ. ಇಂತ ಇವ್ರನ್ನ ಯಾವತ್ತೂ ಮರಿಬ್ಯಾಡ್ರಿ. ಇಲ್ಲ ಮರೆಯಂಗಿಲ್ಲ. ಮರೆಯಂಗಿಲ್ಲ. ನಮ್ ಜೀವ ವಿಶ್ವಾಸ ಇರತನ ಮರೆಯಲ್ಲ. ಹೌದು, ವಿಶ್ವಾಸ ಇರೋದಂಗ. ಮ್ಯಾಮ್ ಬಹಳಷ್ಟು ಜನ ಕೃತಜ್ಞತೆ ಹೇಳ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ಮ್ಯಾಮ್? ಬಿಕಾಸ್ ಮೇಡಮ್ ಮಲ್ಲಮ್ಮನ್ ಪರವಾಗಿ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಆ ಕಮೆಂಟಿಗೆ ವಾಪಸ್ ಹೇಳಕ್ ಆಗಲ್ಲ. ಬಟ್ ನನ್ನ ಕಡೆಯಿಂದ, ಮನೋಜ್ ಸರ್ ಕಡೆಯಿಂದ, ಮಲ್ಲಮ್ಮನ್ ಕಡೆಯಿಂದ ನಿಮ್ಮ ಪ್ರೀತಿಗೆ ಚಿರಋಣಿ ನಾವು. ಆಮೇಲೆ ನೀವು ಹೊಗಳುವಷ್ಟೆಲ್ಲ ದೊಡ್ಡ ಕೆಲಸ ಏನಲ್ಲ ಇದು. ಪ್ರತಿಯೊಬ್ಬರು ತಮ್ಮ ಹತ್ರ ಇರೋ ವರ್ಕನ್ನ ಹಾಗೆ ಅವ್ರು ನಮ್ಮ ಮನುಷ್ಯರು ಅಂತ ನೋಡಿದ್ರೆ 1000 ಜನ ಮಲ್ಲಮ್ಮ ಹುಡ್ತಾರೆ ಅನ್ನೋದು. ಥ್ಯಾಂಕ್ ಯು ಮಲ್ಲಮ್ಮ. ಥ್ಯಾಂಕ್ ಯು. ಏನ್ ಹೇಳ್ತೀರಿ ನಿಮ್ಮ ಅಭಿಮಾನಿಗೆ? ಏನಾರ ಹೇಳ್ರಿ. ನಮ್ಮ ಭಾಷೆಲ್ಲ ನಮಸ್ಕಾರ ಅಂತ ಹೇಳ್ತೀರಿ. ಶರಣು ಶರಣ ಸೂಪರು. ಇವೆರಡೇ ನಮ್ಗ. ನಮಸ್ಕಾರ, ಥ್ಯಾಂಕ್ ಯು. ಇಡೀ ಕರ್ನಾಟಕ ಥ್ಯಾಂಕ್ ಯು, ನಮಸ್ಕಾರ. ಇಡೀ ಕರ್ನಾಟಕ ಟ್ಯಾಂಕು ನಮಸ್ಕಾರ. ಈಗ ಅವರು ನಿಮ್ಗ ಫ್ಯಾಮಿಲಿ ಆಗಿರಲ್ಲ ಯಾರು? ಅವರ ಕರ್ನಾಟಕದ ಮಂದಿ ಎಲ್ಲ ಅದೇ ಮತ್ತೆ ಎಲ್ಲರಿಗೆ ಅದೇ ಥ್ಯಾಂಕ್ಸ್ ಹೇಳೋದು. ಥ್ಯಾಂಕ್ಸ್ ಹೇಳೋದು. ಓಕೆ, ಥ್ಯಾಂಕ್ ಯು ಮಲ್ಲಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮಲ್ಲಮ್ಮ ಎಷ್ಟು ಚಂದ ಮಾತಾಡಿದ್ರು ಅಂತ ಹೇಳಿ. ಐ ಹೋಪ್ ಈ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ. For business and personal promotions, please contact 9686376663.